ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಏನ್ ಗೊತ್ತಾ, ನಾವ್ ಯಾವಾಗ್ಲೂ ದೇವರಿಗೆ ಈ ತರ ಹೂ ಇಡ್ತೀವಿ. ಹೂ ಇಟ್ಮೇಲೆ ಈ ತರ ನೋಡಿ, ಈ ತರ ಬಾಡ್ ಹೋಗ್ತದೆ. ಯಾಕೆ ಇದನ್ನ ವೇಸ್ಟ್ ಮಾಡ್ಬೇಕು ಅಲ್ವಾ? ನಿಮ್ಮ ಹತ್ರ ಮನೇಲಿ ಜಾಸ್ತಿ ಹೂ ಇದ್ರೆ ನೀವು ಅದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ನಿಮಗೆ ಸಿಗೋದೇ ಕಡಿಮೆ ಅಂತ ಆದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಇದ್ರಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ, ಹಾಗೆ ತುಂಬಾ ಬ್ಯೂಟಿ ಬೆನಿಫಿಟ್ಸ್ ಕೂಡ ಇದೆ. ಸೊ ನೋಡಿ, ಎಷ್ಟೊಂದು ಹೂ ಇದೆ. ಫ್ರೆಂಡ್ಸ್, ನಾನು ಇವತ್ತು ಹೇಳ್ತಾ ಇರೋದು ದಾಸವಾಳ ಹೂವಿನ ಬಗ್ಗೆ. ಇನ್ನು ದೇವರಿಗಿಟ್ಟ ಹೂವು ಅಂದ್ರೆ ಬೇರೆ ಯಾವ ಹೂವು ಬಗ್ಗೆ ನಾನು ಹೇಳ್ತಾ ಇಲ್ಲ, ಜಸ್ಟ್ ದಾಸವಾಳ ಹೂವಿನ ಬಗ್ಗೆ. ಸೊ ನಿಮ್ಮ ಹತ್ರ ಈ ತರ ಫ್ರೆಶ್ ಆಗಿರುವಂತ ಇದ್ರು ಕೂಡ ಅದನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ತುಂಬಾ ಇದು ಸಿಗದೆ ಕಡಿಮೆ, ದೇವ್ರಿಗೂ ಬೇಕು ಅಂತ ಹೇಳುವವರು ದೇವ್ರಿಗೆ ಯೂಸ್ ಮಾಡಿದನ್ನ ನೀವು ಯೂಸ್ ಮಾಡ್ಕೋಬಹುದು. ಡೈರೆಕ್ಟ್ ಆಗಿ ಗಿಡದಿಂದ ತಂದು ಕೂಡ ಯೂಸ್ ಮಾಡ್ಕೋಬಹುದು. ಸೊ ಯಾರೆಲ್ಲ ಈಗ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಾ, ಅವ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ದಾಸವಾಳ ಹೂವಿನ ಬಗ್ಗೆ ತುಂಬಾನೇ ಸ್ಟಡಿ ಮಾಡಿದ್ದಾರೆ. ಸೊ ಇದನ್ನ ಯಾರು ಕುಡಿಬಹುದು, ಯಾರು ಕುಡಿಬಾರ್ದು ಎಲ್ಲ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು. ನಾವು ಪ್ರತಿದಿನ ದೀಪ ಇಡಬೇಕಾದ್ರೆ ಹಿಂದಿನ ದಿನದ ಹೂವನ್ನ ಬಿಸಾಕ್ತಿವಿ. ಸೊ ಆ ಬಿಸಾಕುವ ಹೂವಿನಿಂದ ನಮ್ಗೆ ಎಷ್ಟೆಲ್ಲ ಯೂಸ್ ಇದೆ. ಈ ಬಿಸಾಕುವ ಹೂವಿನಿಂದ ನಮ್ಮ ಮುಖ ಬೇಗ ಸುಕ್ಕಗಟ್ಟುವುದನ್ನು ತಡಿಬಹುದು ಅಂದ್ರೆ ನಂಬ್ತೀರಾ? ಈ ವಿಡಿಯೋ ನೋಡಿದ್ಮೇಲೆ ನೀವಂತೂ ಬಿಸಾಕುದಿಲ್ಲ. ಪೂರ್ತಿ ವಿಡಿಯೋ ನೋಡಿ, ಅಷ್ಟೊಂದು ಬೆನಿಫಿಟ್ಸ್ ಇದೆ ಇದರಲ್ಲಿ. ಸೊ ಬನ್ನಿ, ಇವಾಗ ಇದರಿಂದ ನಾವು ಟೀ ಮಾಡ್ಕೊಳ್ಳೋಣ. ಬನ್ನಿ. ಸೊ ಫ್ರೆಂಡ್ಸ್, ನಾನು ಇದನ್ನ ತೊಳೆದಿಟ್ಕೊಂಡಿದ್ದೀನಿ. ಒಂದ್ಸಲ ತೊಳೆದ್ರೆ ಸಾಕು, ಯಾಕಂದ್ರೆ ಮನೇಲಿ ಆಗಿರೋದಲ್ಲ. ಸೊ ಇದ್ರದ್ದು ಮಧ್ಯದ ಇದನ್ನು ತೆಗಿಬೇಕು, ಇದನ್ನ ಹಾಕೋದು ಬೇಡ. ಅದ್ರ ಕೆಳಗಿಸ ತೆಗಿರಿ, ಜಸ್ಟ್ ದಳಗಳನ್ನ ಮಾತ್ರ ಒಂದು ಗ್ಲಾಸಿಗೆ ಹಾಕೊಂಡ್ರೆ ಆಯ್ತು. ಯಾವ ಕಲರ್ ಆದ್ರೂ ಪರವಾಗಿಲ್ಲ. ಫ್ರೆಶ್ ದಾಸವಾಳ ಸಿಕ್ಕಿದ್ರು ಅದು ಪರವಾಗಿಲ್ಲ. ನಾನು ನಿಮ್ಗೆ ಇದನ್ನ ಯುಟಿಲೈಸ್ ಮಾಡಿಸ್ತಾ ಇದ್ದೇನೆ. ಕೆಲವು ಸಿಟಿಲಿ ಇದ್ದವರಿಗೆ ಬೇರೆ ಮನೆಯಿಂದ ತಗೊಂಡ್ಬಂದು 4 ಹೂವನ್ನ ದೇವ್ರಿಗೆ ಇಡ್ತೀರಾ. ಸೊ ಅಂಥವ್ರಿಗೆ ಈ ತರ ಮಾಡ್ಕೊಂಡು ಕುಡಿಬೋದು. ದೇವ್ರಿಗೆ ಇಡ್ಲಿಕ್ಕೂ ಬೇಕು, ಕುಡಿಲಿಕ್ಕೂ ಬೇಕು. ಹೂ ಬಾಡೋಗಿದೆ ಅಂತ ಇದರಲ್ಲಿರುವ ಅಂಶಗಳು ಹೋಗುದಿಲ್ಲ. ಸೊ ಇದ್ರಲ್ಲಿ ಇದ್ದೇ ಇರ್ತದೆ. ಇನ್ನು ಸಿಟಿಲಿ ಇದ್ದವರಿಗೆ ಒಂದು ದಾಸವಾಳ ಸಿಕ್ಕಿಲ್ಲ ಅಂದ್ರೆ ಡ್ರೈ ದಾಸವಾಳ ಆನ್ಲೈನ್ ಅಲ್ಲೆಲ್ಲ ಸಿಕ್ಕದೆ, ಅಥವಾ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಕ್ಕದೆ. ಸೊ ಇದನ್ನ ನಮ್ಮ ಅತ್ತೆ ಯಾವಾಗ್ಲೂ ಮಾಡ್ತಾ ಇದ್ರು. ಯಾವಾಗ್ಲೂ ಒಂದು ಗ್ಲಾಸಿಗೆ ಬಿಸಿನೀರು ಹಾಕಿ ಇಟ್ಟು ಕುಡಿತಾ ಇದ್ರು. ನೋಡಿ, ಇವಾಗ ನಾನು ತುಂಬಾ ಬಿಸಿ ಇರುವಂತಹ ನೀರನ್ನು ತೆಗೆದು ಈ ಗ್ಲಾಸಿಗೆ ಹಾಕೊಳ್ತಾ ಇದ್ದೀನಿ. ಫುಲ್ ಆಯ್ತು. ಇದನ್ನ ನಾವೀಗ ಪಕ್ಕಕ್ಕೆ ಇಟ್ಟು ಹೂವಿನ ಅಂಶ ಎಲ್ಲ ಬಿಸಿನೀರು ಎಳ್ಕೊಳ್ಳಿ, ಅಲ್ಲಿ ತನಕ ನಾವು ಸೈಡ್ ಇಟ್ಕೊಳ್ಳೋಣ ಇದನ್ನ. ಇದರ ಹೆಲ್ತ್ ಬೆನಿಫಿಟ್ಸ್ ಹಾಗೆ ಬ್ಯೂಟಿ ಬೆನಿಫಿಟ್ಸ್ ನೋಡುವ ಈಗ. ಕಲರ್ ಚೇಂಜ್ ಆಗುತ್ತೆ. ಬನ್ನಿ, ಇವಾಗ ಫಸ್ಟ್ ಯಾವ್ದು ನೋಡೋಣ? ಬ್ಯೂಟಿ ಬೆನಿಫಿಟ್ಸ್ ನೋಡೋಣ ಅಥವಾ ಹೆಲ್ತ್ ಬೆನಿಫಿಟ್ಸ್ ನೋಡೋಣ? ಯಾವುದು ಕಮೆಂಟ್ ಮಾಡಿ. ಯಾವ್ದಾಗ್ಬೋದು? ಎಸ್, ಅಫ್ಕೋರ್ಸ್ ಬ್ಯೂಟಿ ಬೆನಿಫಿಟ್ಸ್ ಅಲ್ಲ. ಜಾಸ್ತಿ ನನ್ನ ಚಾನಲ್ ಬ್ಯೂಟಿ ಬೆನಿಫಿಟ್ಸ್ ಜಾಸ್ತಿ ಇದೆ. ನಾ ಫಸ್ಟ್ ಬ್ಯೂಟಿ ಬೆನಿಫಿಟ್ಸ್ ಹೇಳ್ತೇನೆ. ಎಸ್, ಇದು ನಿಮಿಷ ಕಲರ್ ಚೇಂಜ್ ಆಯ್ತಾ ನೋಡೋಣ. ನೋಡಿ, ನೀರಲ್ಲಿ ಬಿಡ್ತಾ ಇದೆ. ಸೊ ನಾವು ದಾಸವಾಳ ಟೀ ಅನ್ನು ಕುಡಿಯೋದ್ರಿಂದ ಇದು ಕಾಲೇಜನ್ ಬೂಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಅದಕ್ಕಿಂತ ಏನ್ ಬೇಕು ಹೇಳಿ? ಆಂಟಿ ಏಜಿಂಗ್ ಆಗಿ ವರ್ಕ್ ಮಾಡ್ಲಿಕ್ಕೆ ಕಾಲೇಜನ್ ಬೂಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗೆ ಸೊ ಸ್ಕಿನ್ ನಲ್ಲಿ ಎಲಾಸ್ಟಿಕ್ ಪ್ರಮಾಣವನ್ನು ಕೂಡ ಮೇಂಟೈನ್ ಮಾಡ್ತದೆ. ನಿಮ್ಗೆ ಏಜ್ ಆಗ್ತಾ ಆಗ್ತಾ ಕೂಡ ಸ್ಕಿನ್ ಚೇಂಜಸ್ ಆಗೋದಿಲ್ಲ. ಈಗ ಯಂಗ್ ಇರುವಾಗಿಂದ ನೀವು ಇದನ್ನ ಕುಡಿತಾ ಬಂದ್ರೆ ನಿಮ್ಗೆ ಏಜ್ ಆಗುವಾಗ ಸ್ಕಿನ್ ಹಾಗೆ ಇರ್ತದೆ, ಚೇಂಜ್ ಆಗ್ಲಿಕ್ಕೆ ಬಿಡೋದಿಲ್ಲ, ಯಂಗ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಸ್ಕಿನ್ ನಲ್ಲಿ ಎಲಾಸ್ಟಿಸಿಟಿ ಹಾಗೆ ಮೇಂಟೈನ್ ಆಗ್ತದೆ. ಆಂಟಿ ಏಜಿಂಗ್ ಪ್ರಾಪರ್ಟಿ ಕೂಡ ಇರೋದ್ರಿಂದ ನಮ್ಗೆ ಸ್ಕಿನ್ ಅಲ್ಲಿ ರಿಂಕಲ್ಸ್ ಅಥವಾ ಫೈನ್ ಲೈನ್ಸ್, ಈ ತರ ಲೈನ್ಸ್, ಇಲ್ಲಿ ಲೈನ್ಸ್ ಇರ್ತದೆ ನೋಡಿ, ಆ ಲೈನ್ಸ್ ಹಾಗೆ ಇಲ್ಲಿ ಲೈನ್ಸ್ ಅದೆಲ್ಲ ಕಮ್ಮಿ ಆಗ್ಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಹಾಗೆ ಸ್ಕಿನ್ ಬ್ರೈಟ್ ಆಗ್ಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಸ್ಕಿನ್ ಅಲ್ಲಿ ಈವನ್ ಸ್ಕಿನ್ ಟೋನ್ ಮೇಂಟೈನ್ ಆಗ್ಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಇದ್ರಲ್ಲಿ ನ್ಯಾಚುರಲ್ ಆಸಿಡ್ಸ್ ಹಾಗೆ ವಿಟಮಿನ್ಸ್ ಇರೋದ್ರಿಂದ ಸ್ಕಿನ್ ಬ್ರೈಟ್ ಆಗ್ಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಸ್ಕಿನ್ ತುಂಬಾ ಗ್ಲೋ ಆಗ್ಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಮತ್ತೆ ಈವನ್ ಸ್ಕಿನ್ ಟೋನ್ ಪಡೆಯಲಿಕ್ಕೂ ಕೂಡ ಹೆಲ್ಪ್ ಆಗ್ತದೆ. ಹಾಗೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಆಕ್ನೆ ಅಥವಾ ಪಿಂಪಲ್ಸ್ ಅಥವಾ ರೆಡ್ನೆಸ್, ಸ್ಕಿನ್ ಅಲ್ಲಿ ಒಂಥರ ಇರಿಟೇಷನ್, ತುರ್ಸೋದು, ಸ್ವೆಲ್ಲಿಂಗ್ ಆ ಥರ ಇರುವುದನ್ನ ಇದು ಕಡಿಮೆ ಮಾಡ್ತದೆ. ಸೊ ಪಿಂಪಲ್ಸ್, ಇರಿಟೇಷನ್, ಯಾರೋ ಮೊನ್ನೆ ಕಮೆಂಟ್ ಮಾಡಿದ್ರಿ, ಸೊ ಹೆಸರು ನೆನಪು ಬರ್ತಾ ಇಲ್ಲ. ಸೊ ನೀವು ಇದನ್ನ ನಿಯಮಿತವಾಗಿ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಇರಿಟೇಷನ್ ಅನ್ನು ಕೂಡ ಕಡಿಮೆ ಮಾಡ್ಕೋಬಹುದು. ಹಾಗೆ ಇದರಲ್ಲಿ ಆಸ್ಟ್ರಿಜೆನ್ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ಸ್ಕಿನ್ ನಲ್ಲಿರುವಂತಹ ಸೀಬಮ್ ಪ್ರೊಡಕ್ಷನ್ ಕೂಡ ಇದು ಮೇಂಟೈನ್ ಮಾಡ್ತದೆ. ಅಂದ್ರೆ ಎಕ್ಸೆಸ್ ಆಯಿಲ್ ಪ್ರೊಡಕ್ಷನ್ ಆಗೋದು ಕೂಡ ಕಡಿಮೆ ಆಗ್ತದೆ. ಹಾಗೆ ಡ್ರೈನೆಸ್, ಸ್ಕಿನ್ ಡ್ರೈ ಆಗೋದು ಕೂಡ ಕಡಿಮೆ ಆಗ್ತದೆ. ಹಾಗೆ ಎಕ್ಸೆಸ್ ಆಯಿಲ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗ್ತದೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಈಗ ಆಯಿಲಿ ಸ್ಕಿನ್ ಇದ್ದವ್ರು ಕೂಡ ಇದನ್ನ ಕುಡಿಬಹುದು. ಹಾಗೆ ಡ್ರೈ ಸ್ಕಿನ್ ಇದ್ದವ್ರು ಕೂಡ ಇದನ್ನ ಕುಡಿಬಹುದು, ಆಯಿಲ್ ಮೇಂಟೈನ್ ಮಾಡ್ಲಿಕ್ಕೆ. ನಮ್ಮ ಸ್ಕಿನ್ ತುಂಬಾ
ಕಾಂತಿಯುತವಾಗಿ ಕಾಣಲಿಕ್ಕೆ ಮೇನ್ ಬೇಕಾಗಿರೋದು ಹೈಡ್ರೇಷನ್ ಅಥವಾ ಮಾಯಿಶ್ಚರೈಸರ್. ಸೊ ಇದು ನಾವು ಕುಡಿಯೋದ್ರಿಂದ ಸ್ಕಿನ್ನಲ್ಲಿ ಮಾಯಿಶ್ಚರೈಸರ್ ಕಂಟೆಂಟ್ ಬರ್ತದೆ. ಸೊ ಅರ್ಧ ಗ್ಲೋ ಬರುತ್ತೆ ಅದರಿಂದ ಅಲ್ವಾ. ಬನ್ನಿ ಇವಾಗ ಹೆಲ್ತ್ ಬೆನಿಫಿಟ್ಸ್ ಏನಂತ ನೋಡುವ. ಫ್ರೆಂಡ್ಸ್, ಇದು ಹಾರ್ಟ್ ಹೆಲ್ತ್ಗಂತೂ ತುಂಬಾನೇ ಒಳ್ಳೆಯದು. ಇದು ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಮಾಡ್ತದೆ. ಇವಾಗಿನ ಕಾಲದಲ್ಲಿ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಎಲ್ಲರಿಗೂ ಇದೆ. ಸೊ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ ಅಂತ ಟ್ಯಾಬ್ಲೆಟ್ ಅಂತೂ ತಗೊಳ್ಳಿಕ್ಕೆ ಹೋಗಬೇಡಿ, ಯಾಕಂದ್ರೆ ಅದರ ಸೈಡ್ ಎಫೆಕ್ಟ್ ಆಗಿ ನಿಮಗೆ ಶುಗರ್ ಬರ್ತದೆ. ಸೊ ಶುಗರ್ ಬಂದ್ರೆ ಆಮೇಲೆ ನಿಮ್ಗೆ ಅದಕ್ಕೆ ಪರಿಹಾರನೇ ಇಲ್ಲ, ಆ ಥರ ಆಗ್ತದೆ. ಸೊ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಕೊಲೆಸ್ಟ್ರಾಲ್ಗೆ ಯಾವತ್ತೂ ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಹೋಗಬೇಡಿ. ಆ ಟ್ಯಾಬ್ಲೆಟ್ ವ್ಯಾಪರಲ್ಲೇ ಬರ್ದಿರ್ತಾರೆ ಶುಗರ್ ಬರುತ್ತೆ ಅಂತ, ಓದ್ಕೊಂಡು ತಗೊಳ್ಳಿ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ತುಂಬಾ ಜನ ನೋಡಿದ್ದೀನಿ ನಾನು, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ತಗೊಂಡವರಿಗೆ ಶುಗರ್ ಬಂದಿದೆ. ಸೊ ತುಂಬಾನೇ ಜಾಗೃತಿ ಆಗಿರಿ, ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ತಗೊಳ್ಳೇಬೇಡಿ. ಈ ತರ ನೀವು ರೆಮಿಡಿನ ಮನೆಯಲ್ಲೇ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ನೀವು ಫುಡ್ಡಲ್ಲಿ ಡಯಟ್ ಮೇಂಟೈನ್ ಮಾಡಿ ಅಷ್ಟೇ ಹೇಳ್ತೀನಿ ಕೊಲೆಸ್ಟ್ರಾಲ್ ಇರುವವರಿಗೆ. ಸೊ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆ ಮಾಡ್ತದೆ, ಹಾಗೆ ಇಮ್ಯುನಿಟಿ ಕೂಡ ಜಾಸ್ತಿ ಮಾಡ್ತದೆ. ಹೈ ಬ್ಲಡ್ ಪ್ರೆಷರ್ ಅನ್ನು ಕೂಡ ಕಡಿಮೆ ಮಾಡ್ತದೆ. ಬಿ ಪಿ ಇರುವವರಿಗೆ, ಹೈ ಬಿ ಪಿ ಇದ್ದವರಿಗೆ ತುಂಬಾನೇ ಒಳ್ಳೆಯದು. ಬಟ್ ಲೋ ಬಿ ಪಿ ಇದ್ದವರು ಇದನ್ನು ಕುಡಿಬಾರ್ದು, ಯಾಕಂದ್ರೆ ಇದು ಬ್ಲಡ್ ಪ್ರೆಷರ್ ಅನ್ನು ಕಡಿಮೆ ಮಾಡ್ತದೆ. ಅದಕ್ಕೋಸ್ಕರ ಲೋ ಬಿ ಪಿ ಪ್ರಾಬ್ಲಮ್ ಇದ್ದವರು ಇದನ್ನ ಕುಡಿಬೇಡಿ. ಸೊ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಎಲ್ಲ ಇರೋದ್ರಿಂದ ನಮ್ಮ ದೇಹದ ಫ್ರೀ ರ್ಯಾಡಿಕಲ್ ಅನ್ನ ಡ್ಯಾಮೇಜ್ ಮಾಡೋದಾಗೆ ನೋಡ್ಕೊಳ್ತದೆ. ಸೆಲ್ಸ್ಗೆ ಡ್ಯಾಮೇಜ್ ಆಗದಾಗೆ ಮೇಂಟೈನ್ ಮಾಡ್ತದೆ. ಸೆಲ್ಸ್ ಡ್ಯಾಮೇಜ್ ಆದರೆ ಕ್ಯಾನ್ಸರ್ ಬರುವಂತಹ ಲಕ್ಷಣಗಳು ಜಾಸ್ತಿ ಇರ್ತದೆ. ಸೊ ಹಾಗೆ ಆಂಟಿ ಕ್ಯಾನ್ಸರ್ ಆಗಿ ಕೂಡ ವರ್ಕ್ ಆಗ್ತದೆ. ಹಾಗೆ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗ್ತದೆ. ಮತ್ತೆ ಇದು ನಮ್ಮ ಲಿವರ್ ಅನ್ನ ಡಿಟಾಕ್ಸ್ ಮಾಡ್ತದೆ. ಅದು ಆಲ್ರೆಡಿ ಲಿವರ್ ಪ್ರಾಬ್ಲಮ್ ಇರುವವರು ನೀವು ಟ್ಯಾಬ್ಲೆಟ್ ಎಲ್ಲ ತಗೊಳ್ತಿದ್ರೆ ಇದನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾರ್ಮಲ್ ಇರೋರು ಇದನ್ನ ಯೂಸ್ ಮಾಡ್ಕೋಬಹುದು. ಬ್ಲಡ್ ಶುಗರ್ ಜಾಸ್ತಿ ಇರುವವರು ಕೂಡ ಇದನ್ನ ನೀವು ಕುಡಿಬಹುದು ಕಡಿಮೆ ಮಾಡ್ಕೊಳ್ಳಿಕ್ಕೆ. ಬಟ್ ಇದನ್ನ ನೀವು ಡಾಕ್ಟರ್ನ ಸಲಹೆ ತಗೊಳ್ಳೇಬೇಕು, ಯಾಕಂದ್ರೆ ಇದು ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡ್ತದೆ. ನೀವು ಟ್ಯಾಬ್ಲೆಟ್ ತಗೊಳ್ತಾ ಇದ್ರೆ ಇನ್ನೂ ಕಡಿಮೆ ಆದ್ರೆ ಕಷ್ಟ, ತುಂಬಾ ಮತ್ತೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಥವಾ ಸ್ವಲ್ಪ ನೀವು ಯೂಸ್ ಮಾಡಿ ಆಮೇಲೆ ನೀವು ಹೋಗಿ ಶುಗರ್ ಟೆಸ್ಟ್ ಆ ಥರ ಎಲ್ಲ ಮಾಡಿಕೊಂಡು ಮೇಂಟೈನ್ ಮಾಡಿದ್ರೆ ಕುಡಿಬೋದು. ಬಟ್ ರಿಸ್ಕ್ ತಗೋಬೇಡಿ, ಇದು ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡ್ತದೆ. ಅದಕ್ಕೋಸ್ಕರ ನಿಮಗೆ ಲೋ ಶುಗರ್ ಇದ್ರೂ ಕೂಡ ನೀವು ಇದನ್ನ ತಗೊಳ್ಬಾರ್ದು. ಪ್ರೆಗ್ನೆಂಟ್ ಇರುವವರು, ಹಾಲುಣಿಸುವ ತಾಯಿ ಕೂಡ ಇದನ್ನ ಕುಡಿಬಾರ್ದು. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ. ಆಂಟಿ ಕ್ಯಾನ್ಸರ್ ಆಗಿ ಕೂಡ ವರ್ಕ್ ಆಗ್ತದೆ. ಪ್ರತಿಯೊಂದು ದೇಹದ ಸೆಲ್ ಅನ್ನು ಕೂಡ ರಿಪೇರ್ ಮಾಡ್ತದೆ. ಹಾಗಾಗಿ ನೀವು ಇದನ್ನ ಡೈಲಿ ಕುಡಿಬೋದು. ಸೊ ಇದನ್ನ ನಾವೀಗ ತೆಗೆಯೋಣ. ಸಾರಿ, ಕಲರ್ ಫುಲ್ ವೈಟ್ ಆಗಿದೆ. ಸೊ ಫ್ರೆಂಡ್ಸ್, ನೀವು ಇದನ್ನ ಡೈರೆಕ್ಟ್ ಆಗಿ ಕುಡಿಬೋದು. ನಾವು ಹೆಂಗಸರಿಗಿದೆಯಲ್ಲ, ಡೈಲಿ ನಾವು ಎಕ್ಸ್ಟ್ರಾ ಮಾಡಿ ಕುಡ್ಕೊಳ್ಳಿಕ್ಕೆ ನಮಗೆ ಟೈಮ್ ಇರೋದಿಲ್ಲ. ನಮಗೆ ಏನಿದ್ರು ಸ್ಪೀಡಾಗಿ ಆಗಬೇಕು. ನಮಗೆ ನಾವು ಕೇರ್ ಮಾಡ್ಕೋಬೇಕಾದ್ರೆ ನಾವು ಗಂಡಂದ್ರಿಗೆ, ಮಕ್ಕಳಿಗೆ ಏನು ಬೇಕಾದ್ರೂ ಮಾಡ್ಕೊಡ್ತೀವಿ. ನಮಗೆ ನಾವು ಕೇರ್ ಮಾಡ್ಲಿಕ್ಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ನಾವು ಇದನ್ನು ಡೈರೆಕ್ಟಾಗಿ ಹೀಗೆ ಕುಡಿಯುವ. ಇನ್ನೂ ನಿಮಗೆ ಟೈಮ್ ಇದೆ ಅಂತ ಹೇಳುವವರು ನೀವು ಇದಕ್ಕೆ ಸ್ವಲ್ಪ ಪುದೀನ ಎಲೆಗಳನ್ನು ಕೂಡ ಆ್ಯಡ್ ಮಾಡ್ಬೋದು ಫ್ಲೇವರ್ಗೆ. ಸೊ ಹಾಗೆ ಲೆಮನ್ ಇದ್ರೆ ಲೆಮನ್ ಕೂಡ ಹಾಕೋಬಹುದು. ಸ್ವಲ್ಪ ಎಕ್ಸ್ಟ್ರಾ ರುಚಿ ಕೊಡ್ತದೆ. ಹಾಗೆ ನಿಮಗೆ ಇನ್ನು ಸ್ವೀಟ್ ಬೇಕು ಅಂದರೆ ನೀವು ಬೆಲ್ಲ ಕೂಡ ಹಾಕೋಬಹುದು, ಬೇಕಾದ್ರೆ ಶುಂಠಿನ ಹಾಕೋಬಹುದು. ಮತ್ತು ನೀವು ಇದು ಚಕ್ಕೆನೂ ಕೂಡ ಹಾಕ್ಬೋದು, ತುಂಬಾ ಒಳ್ಳೆಯದಾಗ್ತದೆ ಆರೋಗ್ಯಕ್ಕೆ. ಸೊ ಇದನ್ನು ಬಿಸಿ ಇದೆ, ಒಂದು 2 ನಿಮಿಷ ಇಟ್ಟು ಕುಡಿತೀನಿ. ಸ್ವಲ್ಪ ಪುದೀನದ ಫ್ಲೇವರ್ಸ್ ಕೂಡ ನೀರಲ್ಲಿ ಬಿಡಲಿ ಅಂತ. ಸೊ ಫ್ರೆಂಡ್ಸ್, ನೋಡಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ, ನಮ್ಮ ಮನೆ ಅಂಗಳದಲ್ಲೇ ಇದೆ. ಇಂತಿಂಥ ಚಿಕ್ಕ ವಸ್ತುಗಳಿಂದ ಕೂಡ ನಾವು ಹೆಲ್ತನ್ನು ಕಾಪಾಡ್ಕೋಬೋದು. ಅಂದರೆ ಯಾಕೆ ಕುಡಿಬಾರ್ದು ಅಲ್ವಾ. ಸೊ ನೀವು ಕೂಡ ಯಾವಾಗಲೂ ಕುಡೀರಿ. ಫ್ರೆಂಡ್ಸ್, ಯಾರಿಗೆಲ್ಲ ನಿಮಗೆ ಸಿಟಿಲಿದ್ದರೆ ನಮಗೆ ದಾಸವಾಳ ಎಲೆಗಳು ಸಿಗೋದಿಲ್ಲ ಅಂತ ಹೇಳುವವರು, ನಿಮಗೆ ರೆಡಿಮೇಡ್ ಆಗಿ ಡ್ರೈಡ್ ಒಣಗಿದ ದಾಸವಾಳ ಎಲೆಗಳು ಸಿಕ್ಕದೆ ಪ್ಯಾಕೆಟಲ್ಲಿ. ಒಂದು ಆಯುರ್ವೇದಿಕ್ ಶಾಪಲ್ಲಿ ಸಿಗ್ಬೋದು, ಇಲ್ಲಂದರೆ ಆನ್ಲೈನಲ್ಲೂ ನಿಮಗೆ ತರಿಸ್ಕೋಬೋದು. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು, ನಾವು ಒಣಗಿದಂತಹ ದೇವರಿಗಿಟ್ಟ ಹೂವನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದಂತ. ನಮಗೆ ಹಸಿನೇ ಬೇಕಂತಿಲ್ಲ, ಒಳ್ಳೆ ಅರಳಿದಂಥ ಹೂವೇ ಬೇಕಾಗಿಲ್ಲ. ಯಾಕಂದರೆ ಅಂಗಡಿಯಲ್ಲಿ ಸಿಗುವಂಥದ್ದೆಲ್ಲ ಅದು ಒಣಗಿದ ಹೂಗಳಿಂದನೇ ಮಾಡಿರ್ತಾರೆ. ಸೊ ಬನ್ನಿ ಫ್ರೆಂಡ್ಸ್, ಇದನ್ನು ಕುಡಿಯುವ ಈಗ. ಸೊ ನಾನು ಬೆಲ್ಲ ಏನು ಹಾಕಿಲ್ಲ, ಅದು ಚೆನ್ನಾಗಿದೆ ಕುಡಿಲಿಕ್ಕೆ. ಬಿ ಪಿ, ಶುಗರ್ ಟ್ಯಾಬ್ಲೆಟ್ ಎಲ್ಲ ಇದ್ರೆ ಇದನ್ನು ಕುಡಿಬೇಕು, ತುಂಬ ಜಾಗ್ರತೆ ಇರಬೇಕು. ನೀವು ಅಂದರೆ ಟೆಸ್ಟ್ ಮಾಡ್ತಾ ಇರಬೇಕು. ಮತ್ತು ತುಂಬನೇ ಬಿ ಪಿ ಲೋ ಆದರೆ ಕಷ್ಟ, ತುಂಬನೇ ಶುಗರ್ ಲೋ ಆದರೆ ಕಷ್ಟ. ಸೊ ಅದಕ್ಕೋಸ್ಕರ ನೀವು ಡಾಕ್ಟರ್ ಹತ್ರ ಸಲಹೆ ತಗೋಬೇಕು. ಇಲ್ಲ ನೀವು ಅದನ್ನು ರೆಗ್ಯುಲರ್ ಆಗಿ ಚೆಕ್ ಮಾಡಿ ನೀವು ಅದನ್ನು ಒಂದು ಏನು ಹೇಳಬೇಕು, ಅದರ ಮೇಲೆ ಒಂದು ಗಮನ ಇಟ್ಟಿರಬೇಕು. ಇಲ್ಲದ್ರೆ ಫುಲ್ ಲೋ ಆದರೆ ಕಷ್ಟ.
ಇನ್ನು ಕೆಲವರಿಗೆ ಲೋ ಬಿ ಪಿ ಪ್ರಾಬ್ಲಮ್ ಇರ್ತದೆ, ಲೋ ಶುಗರ್ ಪ್ರಾಬ್ಲಮ್ ಇರ್ತದೆ, ಅವ್ರಿಗಂತೂ ಇದು ಕುಡಿಲೇಬಾರ್ದು. ಹಾಗೆಯೇ ಸರ್ಜರಿ ಎಲ್ಲ ಇದೆ ಅಥವಾ ಬೇರೆ ಯಾವುದೋ ಟ್ಯಾಬ್ಲೆಟ್ ಇದ್ರೂ ಕೂಡ ಇದನ್ನ ಕುಡಿಯೋದು ಅವಾಯ್ಡ್ ಮಾಡಿ. ಸರ್ಜರಿ ಇದ್ರೆ ಅದು ಎಷ್ಟೋ ದಿನಕ್ಕಿಂತ ಮುಂಚೆ ಕುಡಿಬಾರ್ದು ಅಂತ, ಒಂದು 20 ದಿನ ಮುಂಚೆ. ಸೊ ಇದ್ರ ಬಗ್ಗೆ ತುಂಬಾನೇ ಸ್ಟಡಿ ಆಗಿದೆ. ಎಸ್. ಸೊ ಈ ವ್ಲಾಗ್ ಇಷ್ಟ ಆದರೆ, ಈ ವ್ಲಾಗ್ ತುಂಬಾನೇ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಸಿಂಪಲ್ ಥಿಂಗ್ಸಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಲ್ವಾ. ಸೊ ಬಿಸಾಕೋ ವಸ್ತುವಿಂದ ನಾವು ಇವತ್ತು ನೋಡಿ ಎಷ್ಟು ಹೆಲ್ತಿ ಆಗಿರುವಂತಹ ಒಂದು ಡ್ರಿಂಕ್ ಮಾಡಿದ್ದು, ಎಷ್ಟು ಬ್ಯೂಟಿ ಬೆನಿಫಿಟ್ಸ್ ಇರುವಂತಹ ಒಂದು ಡ್ರಿಂಕ್ ಕುಡಿದ್ವಿ. ಈ ಥರ ತುಂಬ ವಿಷಯಗಳನ್ನು ನನ್ನ ವ್ಲಾಗಲ್ಲಿ ನೋಡ್ತಾ ಇರ್ಬೋದು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗಲೇ ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಬಾಯ್, ಎಲ್ಲರಿಗೂ ನಮಸ್ಕಾರ.